ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಪ್ರಶ್ನೆ ಜೋರಾಗಿ ಎದ್ದಿರುವಂಥ ಸಂದರ್ಭದಲ್ಲೇ ಜಾರ್ಜ್ ಅವರು ಹೇಳಿರುವಂಥ ಮಾತು, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಆಗಲಿಕ್ಕೆ ಎಲ್ಲ ಅರ್ಹತೆಗಳು ಕೂಡ ಇವೆ, ಆದರೆ ಅವ್ರು ಆಗ್ತಾರಾ ಪ್ರಶ್ನೆ. ಅವಕಾಶ ಸಿಕ್ಕರೆ ನಾವು ದಲಿತ CM ಮಾಡ್ತೀವಿ, ಬೇರೆ ಬೇರೆ ರಾಜ್ಯಗಳಲ್ಲಾಗಿದೆ, ಇಲ್ಲೂ ಮಾಡ್ತೀವಿ. ನೋಡ್ರಿ, ಕಾಂಗ್ರೆಸ್ ಅವರೇ ದಲಿತರನ್ನ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸಾಕಷ್ಟು ದಲಿತರನ್ನು ನಾವು ಮುಖ್ಯಮಂತ್ರಿ ಮಾಡಿದ್ದೀವಿ, ಗೊತ್ತಾಯ್ತಲ್ಲ. ದಲಿತರನ್ನ ಮುಖ್ಯಮಂತ್ರಿ ಅವಕಾಶ ಸಿಕ್ಕಿದ್ರೆ ದಲಿತರಿಗೂ ಮಾಡ್ತೀವಿ, ಬೇರೆ ಮೇಜರ್ ಕಮಿಟಿನೇ ಮಾಡ್ತಾರೆ. ಬ್ಯಾಕ್ವರ್ಡ್ ನೋಡಿ ಖರ್ಗೆಜಿ ಅವರು ಚೀಫ್ ಮಿನಿಸ್ಟರ್ ಆಗಿ ಎಲ್ಲ ಯೋಗ್ಯತೆ ಇದೆ ಅವರಿಗೆ, ಎಲ್ಲ ನೋಡಿ ಯಾರು ಹೇಳ್ತಾರೆ. ಇವತ್ತು AICC ಅಧ್ಯಕ್ಷರನ್ನ ಮಾಡ್ತೀವಿ. ಯಾರು ಇವತ್ತು ಮಲ್ಲಿಕಾರ್ಜುನ ಖರ್ಗೆಜಿ ಅವರು AICC ಅಧ್ಯಕ್ಷರಾಗಿದ್ದಾರೆ, ಅದು ದೊಡ್ಡದಾ ಚೀಫ್ ಮಿನಿಸ್ಟರ್ ದೊಡ್ಡದಾ? ಕೇಳಿ. ಅದಕ್ಕೆ ಅದು ಯಾರೆಲ್ಲ ಇದ್ದರು, ಮೋತಿಲಾಲ್ ನೆಹರು ಇದ್ದರು, ಪಂಡಿತ್ ಜವಾಹರ್ಲಾಲ್ ಅವರು ಇದ್ದರು, ಅಂಥ ಒಂದು ಪೋಸ್ಟಿಗೆ ಇವತ್ತು ನಮ್ಮ ರಾಜ್ಯದ ಮಲ್ಲಿಕಾರ್ಜುನ ಖರ್ಗೆಜಿ ಅವರು ಹೋಗಿದ್ದಾರೆ, ನಿಜಲಿಂಗಪ್ಪನವರು ಇದ್ದರು. ನೋಡಿ, 100% ಅಲ್ಲ 200% DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಮಾತನ್ನು ಇಕ್ಬಾಲ್ ಮತ್ತೊಮ್ಮೆ ಹೇಳಿರುವಂಥದ್ದು. ಇದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕಿಂತ ಮೊದಲು ಬನ್ನಿ, ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಬೆಳಗ್ಗೆ ಗಮನಿಸಬೇಕಾದಂಥ ಸಂಗತಿ, ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಚರ್ಚೆ ನಡೀತಿರುವಂಥ ಸಂದರ್ಭದಲ್ಲೇ ಜಾರ್ಜ್ ಅವರ ಹೇಳಿಕೆ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದರೆ ಹಿಂದೆ ನಾನು ಕೂಡ ಇಂಟರ್ವ್ಯೂ ಮಾಡಿದಂಥ ಸಂದರ್ಭದಲ್ಲಿ ಖರ್ಗೆ ಅವ್ರಿಗೆ ಕೇಳಿದ್ದೆ, ಏನಾದರೂ ಮುಂದಿನ ದಿನಗಳಲ್ಲಿ ನೀವು ರಾಜ್ಯ ರಾಜಕಾರಣಕ್ಕೆ ಬರ್ತೀರಾ ಅಂತ. ಖರ್ಗೆ ಅವಾಗ ಭಾಳ ಅದ್ಭುತವಾದಂಥ ಮಾತನ್ನು ಹೇಳಿದರು. ನೋಡಿ, ನಾನು ಬೇರೆ ಬೇರೆ ರಾಜ್ಯಗಳಲ್ಲಿ ಮುಖ್ಯಮಂತ್ರಿಗಳನ್ನು ಪ್ರತಿಷ್ಠಾಪಿಸುವ ಅಷ್ಟರ ಮಟ್ಟಿಗೆ ನಾನಿದ್ದೀನಿ, ಆ ಸ್ಥಾನದಲ್ಲಿದ್ದೀನಿ. ನಾನು ಅದನ್ನು ಬಿಟ್ಟು ನಾನು ರಾಜ್ಯಕ್ಕೆ ಬರಲ್ಲ, ರಾಜಕಾರಣಕ್ಕೆ ಬರಲ್ಲ ಅನ್ನುವಂಥ ಪ್ರಶ್ನೆ. ಅದಾದ ನಂತರ ಮಲ್ಲಿಕಾರ್ಜುನ ಖರ್ಗೆ ಅವರ 2 ಜನ ಮುಖ್ಯಮಂತ್ರಿಗಳನ್ನು ಪ್ರತಿಷ್ಠಾಪನೆ ಮಾಡಿದರು. ಏನು ಎತ್ತ, ಯಾವ್ಯಾವ ರಾಜ್ಯಗಳಲ್ಲಿ ಅವ್ರ ಪಕ್ಷ ಗೆಲ್ತು ಪ್ರಶ್ನೆ ಬೇರೆ. ಆದರೆ AICC ಅಧ್ಯಕ್ಷ ಸ್ಥಾನ ಇದೆಯಲ್ಲ, ಅದು ಮುಖ್ಯಮಂತ್ರಿ ಸ್ಥಾನಕ್ಕಿಂತ ದೊಡ್ಡದು ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ಅವತ್ತು ಖರ್ಗೆ ಹೇಳಿದರು. ಆದರೆ ಈಗ ನಡುವೆ ಖರ್ಗೆ ಅವರ ಮಾತು ಬಂತು, ಖರ್ಗೆ ಅವರ ಹೆಸರು ಬಂತು. ಈಗ ಮತ್ತೊಂದು ಸರಿ ಜಾರ್ಜ್ ಅದೇ ಮಾತನಾಡಿದ್ದಾರೆ. ಏನು ನಡೀತಾ ಇದೆ? ಏನಾದರೂ ಹೆಚ್ಚು ಕಡಿಮೆ ಆದರೆ ಅಥವಾ ಯಾವುದೂ ಕೂಡ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಖರ್ಗೆ ಅವ್ರನ್ನೇ ಕರ್ಕೊಂಬಂದು ಕೊಡಿಸುವಂಥ ಸಾಧ್ಯತೆಗಳೇನಾದರೂ ಇದೆಯಾ ಹರೀಶ್? ರಂಗನಾಥ್, ಈಗಾಗಲೇ CM DK ಶಿವಕುಮಾರ್ ಅವರು CM ಸ್ಥಾನಕ್ಕೆ ನಾನೇ ಮೊದಲ ವ್ಯಕ್ತಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಪ್ರಯತ್ನವನ್ನ ಮಾಡ್ತಿರುವಂತಹದ್ದು. ಮತ್ತೆ ಹೈಕಮಾಂಡ್ ವಲಯದಲ್ಲೂ ಕೂಡ ಅದೇ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ. ಈಗ CM DK ಶಿವಕುಮಾರ್ ಅವರು ಶಾಸಕರುಗಳನ್ನ ಕೂಡಿಕೊಡಿಸ್ಕೊಳ್ಳೋದಾಗಿರ್ಬೋದು, ಜೊತೆಗೆ ಸ್ವಲ್ಪ ಅಸಮಾಧಾನ ಇದ್ದಂತ ನಾಯಕರನ್ನ ಭೇಟಿಯಾಗಿ ಮನವೊಲಿಸುವಂತ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸದಲ್ಲಿ ಈಗ ಶಿವಕುಮಾರ್ ಅವರು ಮುಂದಾಗಿರುವಂತಹದ್ದು. ಇದರ ಮಧ್ಯೆ ಈಗ KJ ಜಾರ್ಜ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಯನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಅವರು CM ಆಗ್ಲಿಕ್ಕೆ ಎಲ್ಲ ರೀತಿಯಾದಂಥ ಯೋಗ್ಯತೆ ಇದೆ, ಮತ್ತೆ ಅವರು ದೊಡ್ಡ ಅನುಭವಿ ಇದ್ದಾರೆ, ಮತ್ತೆ AICC ಅಧ್ಯಕ್ಷರಾಗಿ ಕೂಡ ಇದ್ದಾರೆ, ಮತ್ತೆ AICC ಅಧ್ಯಕ್ಷ ಸ್ಥಾನ ಎಲ್ಲದಕ್ಕಿಂತ ದೊಡ್ಡದು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದ್ರೆ ಯಾವಾಗ ಬೇಕಾಗಿದ್ರು ಖರ್ಗೆ ಅನ್ನುವಂಥ ಹೆಸರು ಮತ್ತೆ CM ಹುದ್ದೆಗೆ ಚರ್ಚೆಗೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಅವ್ರು ಹೇಳಿರುವಂತಹದ್ದು. ಈಗ ಅಧಿಕಾರದ ತಿಕ್ಕಾಟ ಈಗ ತಾರಕಕ್ಕೆ ಏರಿರುವಂತಹದ್ದು. ಒಂದು ಕಡೆ DK ಶಿವಕುಮಾರ್ ಅವರು ಈ ಹಿಂದೆ ಕೊಟ್ಟಂತಹ ಮಾತನ್ನ ಹೈಕಮಾಂಡ್ ಉಳಿಸ್ಕೊಳ್ಬೇಕು. ಅಂದು ನನ್ನ ಮನವನ್ನ ಯಾವ ರೀತಿ ಹೈಕಮಾಂಡ್ ನಾಯಕರು ಮನವೊಲಿಸಿ ಕಲಿಸಿದ್ರು, ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರ ಮನವೊಲಿಸುವಂತ ಕೆಲಸವನ್ನ ಕೂಡ ಈಗ ಹೈಕಮಾಂಡೇ ಮಾಡಬೇಕಾಗಿರುವಂತದ್ದು. ಮತ್ತೆ ಇದರಲ್ಲಿ ನಾವೇನು ಕೂಡ ಒತ್ತಡವನ್ನ ಹೇರ್ಲಿಕ್ಕೆ ಆಗೋದಿಲ್ಲ, ಆ ಒತ್ತಡವನ್ನ ಹೈಕಮಾಂಡೇ ನಿಭಾಯಿಸಬೇಕು. ಮತ್ತೆ ಆ ಮನವೊಲಿಸುವ ಕೆಲಸವನ್ನು ಕೂಡ ಹೈಕಮಾಂಡ್ ನಾಯಕರೇ ಮಾಡಬೇಕು ಅನ್ನುವಂಥದ್ದನ್ನ CM DK ಶಿವಕುಮಾರ್ ಅವರು ಹೇಳ್ತಿರುವಂತದ್ದು. ಮತ್ತೆ ಯಾವ್ಯಾವ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಅಂದ್ರೆ KJ ಜಾರ್ಜ್ ಅವ್ರನ್ನ ಭೇಟಿಯಾಗಿದ್ರು, ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿದ್ರು, ಹೀಗೆ ಅನೇಕ ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ. ಭೇಟಿ ಆದಂತ ಸಂದರ್ಭದಲ್ಲಿ ಎಲ್ಲ ಹೇಳ್ತಿರುವಂತದ್ದು DK ಶಿವಕುಮಾರ್ ಅವರು ಇಷ್ಟೇ, ಹೈಕಮಾಂಡ್ ನಾಯಕರು ಅವತ್ತು 2.5 ವರ್ಷದ ಹಿಂದೆ ನನ್ನನ್ನ ಮನವೊಲಿಸಿ ಕಳಿಸಿದ್ರು, ಹೌದು ನೀ DCM ಆಗಿ ಹೋಗು, CM ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ ಅನ್ನುವಂಥದ್ದು. ಅದೇ ರೀತಿಯಾಗಿ ಈಗ ಮನವೊಲಿಸುವಂತಹ ಕೆಲಸ ಹೈಕಮಾಂಡ್ ನಾಯಕರ ಮೇಲೆ ಇದೆ. ಅವತ್ತು ಏನು 6 ಜನರ ಮಧ್ಯೆ ಈ ಒಂದು ಮಾತುಕತೆ ನಡೆದಿತ್ತು. ಈ ಮಾತುಕತೆಯನ್ನ ಈಗ ಹೈಕಮಾಂಡ್ ನಾಯಕರೇ ನಡೆಸ್ಕೊಡ್ಬೇಕು ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಮತ್ತೆ ತಾನು ಯಾರ್ಯಾರು ನಾಯಕರುಗಳನ್ನ ಭೇಟಿ ಆಗ್ತಾ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಇದೇ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೆ 2.5 ವರ್ಷದ ಹಿಂದೆ ಆದಂತಹ ಮಾತುಕತೆಯನ್ನು ಈ ನಾಯಕರುಗಳಿಗೆ ನೆನಪಿಸ್ತಾ ಇದ್ದಾರೆ. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.
MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.